ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಿಂದ ಭಾರತದ ರೈತರೆಲ್ಲರೂ ಕೂಡ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಂತಹ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆಗೆ ಕೇವಲ ಇನ್ನು ಒಂದು ದಿನ ಅಷ್ಟೇ ಬಾಕಿ ಇದೆ. ಸ್ನೇಹಿತರೆ, ನಿಮಗೆ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಇದೇ ತಿಂಗಳು ಅಂದರೆ ಆಗಸ್ಟ್ 2ನೇ ತಾರೀಕು 11 ಗಂಟೆಗೆ ಸರಿಯಾಗಿ ನಿಮ್ಮ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಗುತ್ತೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರಧಾನಮಂತ್ರಿಯವರು ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಹಣ ಬಿಡುಗಡೆಯಾದ ಕೂಡಲೇ ನಿಮ್ಮ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾದಂತಹ ಕೆಲವೊಂದು ಅಂಶಗಳಿದ್ದಾವೆ. ನೀವೆಲ್ಲ ಅನ್ಕೋತೀರಾ, ಹಣ ಬಿಡುಗಡೆಯಾದ ಕೂಡಲೇ ನಮ್ಮ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇಲ್ಲಿ ಕೆಲವೊಂದು ಕಂಡೀಷನ್ಗಳು ಕೂಡ ಇದ್ದಾವೆ. ಅವು ಪೂರ್ತಿಯಾಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಹಣ ಬಂದು ಜಮೆ ಆಗೋದಿಲ್ಲ. ಬಿಡುಗಡೆಯಾದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಸೊ ಆ ಕಂಡೀಷನ್ಸ್ಗಳು ಏನು ಅನ್ನೋದನ್ನು ನೀವು ಮೊದಲು ತಿಳ್ಕೋಬೇಕಾಗತ್ತೆ. ತುಂಬ ತಡವಾದರೆ ಈ ಒಂದು ಯೋಜನೆಯ ಹಣವನ್ನು, ಈ ಒಂದು 20ನೇ ಕಂತಿನ ಹಣವನ್ನು ನೀವು ಕಳ್ಕೋಬೇಕಾಗುತ್ತೆ. ಆ ಕಂಡೀಷನ್ಸ್ಗಳು ಏನು ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿ ನೋಡಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೇಂದ್ರದ ಮಾಹಿತಿಯ ಪ್ರಕಾರ ಕೆಲವೊಂದು ರಾಜ್ಯಗಳಲ್ಲಿ ಇನ್ನೂ ಕೂಡ KYC ಮತ್ತು ಆಧಾರ್ ಬ್ಯಾಂಕ್ ಲಿಂಕಿನ ಸಮಸ್ಯೆಗಳು ಇದ್ದಾವೆ. ಮತ್ತು ಕೆಲವು ರೈತರು ಕೂಡ ವಿವರಗಳನ್ನು ತಪ್ಪಾಗಿ ಹಾಕಿದ್ದಾರೆ. ಅದನ್ನು ಸರ್ಕಾರ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸಾಧ್ಯವಾದಷ್ಟು ಕೂಡ ಅದನ್ನು ಸರಿಪಡಿಸಿ ನಿಮ್ಮ ಖಾತೆಗೆ ಹಾಕ್ತಾರೆ. ತುಂಬ ಹೆಚ್ಚಿನ ಮಟ್ಟದ ತಪ್ಪುಗಳು ಇದ್ದರೆ ಖಂಡಿತ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಮೊದಲು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಕೆಲವೊಮ್ಮೆ ಹಣ ನಿಮಗೆ ಬಿಡುಗಡೆ ಆಗೋದಕ್ಕೆ ಕಾರಣಗಳು ಏನಾಗ್ತವೆ ಅಂದರೆ, ಕೆಲವೊಂದು ಸಮಯದಲ್ಲಿ ಚುನಾವಣೆಗಳು ಹತ್ತಿರ ಬಂದಾಗ ಅಥವಾ ಬಡ್ಜೆಟ್ಗಳನ್ನು ಪ್ಲ್ಯಾನ್ ಮಾಡ್ತಿರ್ತಾರೆ, ಅದರ ಪರಿಣಾಮವಾಗಿ ಈ ಒಂದು ಸರ್ಕಾರಿ ಪ್ರಕ್ರಿಯೆಗಳು ಕೆಲವೊಮ್ಮೆ ವಿಳಂಬವಾಗ್ತವೆ. ಇಲ್ಲ ಅಂದರೆ ಪ್ರತಿಯೊಂದು ಕಂತಿನ ಹಣ ಕೂಡ ಸಮಯಕ್ಕೆ ಸರಿಯಾಗಿ ನಿಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳು ರೈತರಿಗೆ ತಲುಪೋದು ಮಿಸ್ ಆಗೋದೇ ಇಲ್ಲ. ಸ್ನೇಹಿತರೆ, ನೀವು ಈಗಾಗಲೇ KYCಯನ್ನು ಅಪ್ಡೇಟ್ ಮಾಡಿದರೆ ಖಂಡಿತ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ನೀವೇನಾದರೂ KYC ಮಾಡಿಸಿಲ್ಲ ಅಂತಂದರೆ ಖಂಡಿತ ನೀವು ಈ ಒಂದು ಯೋಜನೆಯ ಹಣವನ್ನು ಮಿಸ್ ಮಾಡಿಕೊಳ್ಳುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದ್ದಾವೆ. ಹಾಗೆ ನೀವು ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ಹೆಸರನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಕೇವಲ ಇನ್ನು ಇರೋದು ಒಂದೇ ಒಂದು ದಿನ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಸರು ಮತ್ತು ಆಧಾರ್ ಕಾರ್ಡಿನಲ್ಲಿ ಹೆಸರು ಮತ್ತು PM ಕಿಸಾನ್ ಸಮ್ಮಾನ್ ನಿಧಿಗೆ ಏನು ನೀವು ನೋಂದಣಿ ಮಾಡ್ಕೊಂಡಿರ್ತೀರ ಅಲ್ಲೂ ಕೂಡ ಹೆಸರು ಒಂದೇ ಥರ ಇರಬೇಕು. ಯಾವುದೇ ದಾಖಲೆನಲ್ಲೂ ಕೂಡ ನಿಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗಿರಬಾರ್ದು. ಆ ರೀತಿ ಏನಾದರೂ ಆಗಿತ್ತು ಅಂದರೆ ಖಂಡಿತ ಈ ಒಂದು ಯೋಜನೆಯ ಹಣ ನಿಮಗೆ ಕೈ ತಪ್ಪಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟಿನ ನಂಬರು ಮತ್ತು IFSC ಕೋಡನ್ನು ಕರೆಕ್ಟಾಗಿ ಹಾಕಿರಬೇಕು. ಮತ್ತು ನಿಮ್ಮ ಬ್ಯಾಂಕಿನ ಖಾತೆ ಸಕ್ರಿಯವಾಗಿರಬೇಕು, ಅಂದರೆ ಆಕ್ಟಿವೇಟ್ ಆಗಿರಬೇಕು. ಅಕೌಂಟ್ ಏನಾದರೂ ಬ್ಲಾಕ್ ಆಗಿದ್ದರೆ ಆವಾಗ ನಿಮಗೆ ಈ ಒಂದು ಹಣ ಬರೋದಿಲ್ಲ. ಮತ್ತು ಇದಕ್ಕಿಂತ ತುಂಬ ಮುಖ್ಯವಾಗಿ ಏನಂತಂದರೆ, ನಿಮ್ಮ ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕು. ನೀವು ಮೊಬೈಲ್ ನಂಬರ್ ಏನಾದರೂ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರು ಡೆಡ್ ಆಗಿದ್ದರೆ ಆವಾಗ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಏನಕ್ಕೆ ಅಂತಂದರೆ, ನಿಮ್ಮ ಮೊಬೈಲ್ ನಂಬರಿಗೆ OTP ಬರ್ತಾ ಇರುತ್ತೆ. ನೀವೇನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಪ್ಲಿಕೇಶನಿಂದ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಮತ್ತು ಯಾವುದೇ ಥರ ಅಪ್ಡೇಟ್ಸನ್ನು ತಿಳ್ಕೋಬೇಕು ಅಂತ ಅಲ್ಲಿ ಲಾಗಿನ್ ಆಗೋಕ್ಕೋದ್ರೆ ಅದಕ್ಕೆ OTP ಬರುತ್ತೆ. ಸೊ ಹಾಗಾಗಿ OTP ಬರಲಿಲ್ಲ ಅಂತಂದರೆ, ನೀವು OTP ಹಾಕಲಿಲ್ಲ ಅಂತಂದರೆ, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಅಥವಾ ಕಳೆದು ಹೋಗಿದರೆ ನಿಮಗೆ OTPಗಳು ಬರೋದಿಲ್ಲ. ಆವಾಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗೋದೇ ಇಲ್ಲ. ಇದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಹತ್ರ ಇಟ್ಕೋಬೇಕಾಗಿರೋವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಈ KYC ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು CSC ಕೇಂದ್ರಗಳಲ್ಲಿ ಇದನ್ನು ಪೂರ್ಣಗೊಳಿಸ್ಕೋಬೋದು ಅಥವಾ ನಿಮ್ಮ ಮೊಬೈಲಿಂದನೇ ನೀವೇ ಬೇಕಾದರೂ ಮಾಡ್ಕೋಬೋದು. ಹೆಸರು ಏನಾದರೂ ತಪ್ಪಾಗಿದ್ದರೆ, ಯಾವುದೇ ಒಂದು 3 ದಾಖಲೆನಲ್ಲಿ ಎಲ್ಲರೂ ಒಂದು ಕಡೆ ಹೆಸರನ್ನು ತಪ್ಪಾಗಿ ನಮೂದಿಸಿದರೆ ನೀವು ಕೃಷಿ ಕಚೇರಿಗೆ ಹೋಗಿ ಅಲ್ಲಿ ದಾಖಲೆಯನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂತಂದರೆ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನೀವು ಯಾವ
ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರ್ತೀರ. ಯಾಕೆಂದರೆ ಕೆಲವರ ಹತ್ರ 3-4 ಅಕೌಂಟ್ ಇರುತ್ತೆ. ಆಧಾರ್ ಸೀಡಿಂಗ್ ಆಗೋದು ಮಾತ್ರ ಕೇವಲ ಒಂದೇ ಒಂದು ಖಾತೆಗೆ. ಹಾಗಾಗಿ ಯಾವ ಅಕೌಂಟಿಗೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿರ್ತೀರ ಆ ಒಂದು ಬ್ಯಾಂಕಿಗೆ ಭೇಟಿ ಕೊಟ್ಟು ಅದನ್ನು ಆಧಾರ್ ಸೀಡಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಇದು ತುಂಬಾ ಮುಖ್ಯವಾಗಿ ಇರುವಂಥದ್ದು. ಸ್ನೇಹಿತರೆ, ಇವಿಷ್ಟು ನೀವು ಸರಿ ಮಾಡ್ಕೊಂಡಿದ್ದೀರ ಅಂತಂದರೆ ಇದೇ ಆಗಸ್ಟ್ ತಿಂಗಳ 2ನೇ ತಾರೀಕು 11 ಗಂಟೆಯಿಂದ ನಿಮ್ಮ ಈ ಒಂದು ಕಂತಿನ ಹಣ ಏನಿದೆ 20ನೇ ಕಂತಿನ ಹಣ, ಹಾಗೆ 2025-26ನೇ ಆರ್ಥಿಕ ವರ್ಷದ ಮೊದಲ ಅವಧಿಯ ಹಣ ನಿಮಗೆ ಬಿಡುಗಡೆಯಾಗುತ್ತೆ, ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ನೀವು ಪರಿಶೀಲನೆ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ನಿಮ್ಮ ಎಲ್ಲ ದಾಖಲೆಗಳು ಸರಿ ಇದ್ದು ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಿಮ್ಮ ಖಾತೆಗೆ ಹಣ ಬರಲಿಲ್ಲ ಅಂದರೆ ನೀವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಬಹುದು. ನಾನು ಇಲ್ಲಿ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕರೆ ಮಾಡಬಹುದು. ಅಥವಾ ನಿಮ್ಮ ಜಿಲ್ಲೆಯ ಕೃಷಿ ಕಚೇರಿಗೆ ಭೇಟಿ ನೀಡಿ ಅಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು. ಅಥವಾ CSC ಕೇಂದ್ರಗಳಲ್ಲಿ ಕೂಡ ನೀವು ಹೋಗಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು. ಸಮಸ್ಯೆ ಆದಮೇಲೆ ಅದನ್ನು ಸರಿ ಮಾಡೋದಕ್ಕಿಂತ ಸಮಯ ಇದ್ದಾಗಲೇ ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ನೀವು ಈಗಲೇ ನಿಮ್ಮ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ತಗೋಬೇಕಂದ್ರೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ. ಹಾಗೆ ಈ KYCಯನ್ನು ಅಪ್ಡೇಟ್ ಮಾಡಿರಿ, ಖಂಡಿತ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ಒಂದು ವಿಡಿಯೋನ ಎಲ್ಲ ರೈತ ಬಂಧುಗಳಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ದೇಶದ ಸಮಸ್ತ ನಾಗರಿಕ ಬಂಧುಗಳಿಗೆ, ರೈತ ಬಂಧುಗಳಿಗೆ ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.